ಯಾವ ರೀತಿಯಾದಂತಹ ರಾಜಾತಿಥ್ಯ ಸಿಗ್ತಾ ಇದೆ ಈ ಆರೋಪಿಗಳಿಗೆ? ಪೊಲೀಸರು ಮಸ್ಟ್ ಅಂಡರ್ಸ್ಟ್ಯಾಂಡ್. ಈ ವಿಚಾರದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ರಾಜಾತಿಥ್ಯ ಹೇಗೆ ಕೊಡಲಾಗುತ್ತಾ ಇದೆ ಅಂತ ನೋಡ್ಕೊಳ್ಳಿ. ಮಹಜರು ವೇಳೆ ಆರೋಪಿಗಳ ಕೈಗೆ ಮೊಬೈಲ್ ಕೊಟ್ಟವರು ಯಾರು? ನಿನ್ನೆ ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರನ್ನ ನಡೆಸ್ತಾ ಇದ್ರು. ಒಂದ್ ಕಡೆಗೆ ಫೋನ್ನಲ್ಲಿ ಆರೋಪಿ ಪ್ರದೂಷ್ ಮಾತುಕತೆಯನ್ನ ನಡೆಸ್ತಾ ಇದ್ದಿದ್ದು ದೃಶ್ಯಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಇನ್ನೊಂದು ಕಡೆಗೆ ಬಿಂದಾಸ್ ಆಗಿ ಕೂತಿದ್ದು ಮತ್ತೊಬ್ಬ ಆರೋಪಿ. ಹೈ ಪ್ರೊಫೈಲ್ ಕೇಸ್ನಲ್ಲಿ ಪೊಲೀಸರೇ ನೆರವಾದ್ರ ಅನುಮಾನ ಆ ಕಡೆಗೆ ಹಾಕ್ತಾ ಇದೆ ಹೆಜ್ಜೆಯನ್ನು. ಯಾಕೆ ಅಂತಂದ್ರೆ ಅಲ್ಲಿ ಪೊಲೀಸರೇ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ, ಸ್ಥಳ ಮಹಜರನ್ನ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವರಿಗೆ ಫೋನ್ ಕೊಟ್ಟು ಮಾತನಾಡಕ್ಕೆ ಅವಕಾಶವನ್ನ ಮಾಡಿಕೊಡೋದು ಯಾರು? ಪೊಲೀಸರ ಜವಾಬ್ದಾರಿ ಹೌದು ಅಲ್ವೋ ಇದಕ್ಕೆಲ್ಲದಕ್ಕೂ ಕೂಡ? ಹೇಗೆ ಅವಕಾಶ ಮಾಡಿಕೊಡ್ತೀರಾ? ಸಾಕ್ಷಿ ನಾಶಕ್ಕೆ ಅದು ದಾರಿ ಮಾಡಿಕೊಡೋದಿಲ್ವಾ? ಫೋನನ್ನು ಕೊಟ್ಟು ಇನ್ಯಾರಿಗೂ ಹೇಳಿ ಇಂತಿಂಥದ್ದಿದೆ ಅದನ್ನೆಲ್ಲ ನಾಶ ಮಾಡಿ ಅಂತ ಯಾರಿಗಾದ್ರೂ ಹೇಳಿದ್ರೆ ಜವಾಬ್ದಾರಿ ಹೊತ್ಕೊಳ್ಳೋದು ಯಾರು? ನೋಡಿ, ಅಲ್ಲಿ ಫೋನ್ನಲ್ಲಿ ಮಾತನಾಡ್ತಾ ಇದ್ದು, ಫೋನ್ ಮಾತನಾಡಿ ಕೊಡುವಂಥ ಕೆಲಸ ಪ್ರದೂಷ್ಗೆ. ಆರಾಮಾಗಿ ಕೂತ್ಕೊಳ್ತಾರೆ ಇವರು ಆರೋಪಿಗಳು. VIP ಅವರ ಜೊತೆಗೆ ಇರುವಂಥವ್ರು ಮಾಡಿರುವಂತಹ ಆರೋಪ ಇವರ ಮೇಲೆ ಬಂದಿರೋದು ಕೊಲೆ. ಆದರೂ ಫೋನ್ನಲ್ಲಿ ಮಾತನಾಡೋಕ್ಕೆ, ಆರಾಮಾಗಿರೋಕ್ಕೆ ಇವರಿಗೆ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಪೊಲೀಸ್ ಸ್ಟೇಷನ್ಗೇನೆ ಪೆಂಡಾಲ್ ಹಾಕೋ ಮಟ್ಟಕ್ಕೆ, ಶಾಮಿಯಾನ ಹಾಕೋ ಮಟ್ಟಕ್ಕೆ ಇದ್ದಾರೆ. ಅದಕ್ಕೆ ಹೇಳೋದು, ಈ ದೇಶದಲ್ಲಿ ದೊಡ್ಡವರಿಗೂ ಒಂದು ಕಾನೂನು, ಸಣ್ಣವರಿಗೂ ಒಂದು ಕಾನೂನು ಅಂತೇಳಿ, ಶ್ರೀಮಂತರಿಗೂ ಒಂದು ಕಾನೂನು, ಬಡವರಿಗೂ ಒಂದು ಕಾನೂನು. ಯಾಕೆ ಪದೇ ಪದೇ ಜನ ಈ ವಿಚಾರದಲ್ಲಿ ಮಾತನಾಡ್ತಾರೆ ಅಂದರೆ ಇದಕ್ಕೆ. ಸಾಮಾನ್ಯವಾಗಿರುವಂಥ ಯಾವುದಾದ್ರೂ ವ್ಯಕ್ತಿ ಮೇಲೆ ಇಂಥದ್ದೇ ಆರೋಪ ಬಂದಿದ್ದೀರಾ, ಫೋನ್ ಕೊಡ್ತಿದ್ರಾ? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ದೇಶದಲ್ಲಿ ಪದೇ ಪದೇ ಕೇಳಿ ಬರುತ್ತೆ ನರಸಿಂಹಮೂರ್ತಿ, ಸ್ಯಾಡ್ ಪಾರ್ಟ್, ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಅಂತ ಹೇಳಿ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಾ ಇದ್ರೆ ಇದೊಂದು ರೀತಿಯಾಗಿ ಇವರಿಗೊಂದು ರೀತಿಯಾದಂಥ ಆತಿಥ್ಯವನ್ನ ಕೊಟ್ಟು ಆರೋಪಿಯನ್ನಾಗಿ ಕರ್ಕೊಂಡು ಬರುವಂಥ ಕೆಲಸ. ಇದೇ ಬೇರೆ ಯಾರಾದರೂ ಆಗಿದ್ದಿದ್ರೆ ಕೊಡ್ತಿದ್ರು ಫೋನು? ಏನಿದೆ ಅಪ್ಡೇಟ್ಸ್ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ರಾಜಾತಿಥ್ಯದ ಬಗ್ಗೆ? ಅರುಣ್, ಬಹುಶಃ ನಮಗೂ ಕೂಡ ನಿನ್ನೆಯಿಂದ ಇದೇ ಪ್ರಶ್ನೆ ಕಾಡೋದಕ್ಕೆ ಆರಂಭವಾಗಿದೆ. ಆರಂಭದಲ್ಲಿ ಮೊದಲನೇ ದಿನ ಆರೋಪಿಗಳನ್ನ ಕರ್ತಂದಂತಹ ಸಂದರ್ಭದಲ್ಲಿ ಆರೋಪಿಗಳಿಗೆ ಬಿರಿಯಾನಿಯನ್ನು ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ ಸುದ್ದಿಯಾಗಿತ್ತು. ಅದಾದ ಬಳಿಕ ACP DCP ರವರು ಇಲ್ಲ, ನಮ್ಮ ಸ್ಟಾಫ್ಗೆ ತರಿಸ್ಕೊಂಡಿದ್ದು, ನಾವು ಅವ್ರಿಗೆ ಕೊಡಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಮನವರಿಕೆಯನ್ನು ಮಾಡುವ ಕೆಲಸವನ್ನು ಮಾಡಿದರು. ನಮ್ಮ ಮನಸ್ಸಿಗೆ ನೋವಾಯಿತು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ಕೊಂಡಿದ್ರು. ಆದರೆ ನಿನ್ನೆಯಿಂದ ನಡೀತಿರೋದೇನು? ನಿನ್ನೆ ಸ್ಪಾಟ್ ಮಹಾಜರ್ಗೆ ಜಯಣ್ಣ ಅವರ RR ನಗರದ ಪಟ್ಟಣಗೆರೆಯ ಖಾಲಿ ಶೆಡ್ನ ಜಾಗಕ್ಕೆ ಕರೆದೊಯ್ದಂತಹ ಸಂದರ್ಭದಲ್ಲಿ ಓರ್ವ ಆರೋಪಿಗೆ ಮೊಬೈಲನ್ನು ಕೊಡಲಾಗಿದೆ ಮಾತನಾಡೋದಕ್ಕೆ. ಅದು ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಬೆಳಗ್ಗೆಯಿಂದ ಕೂಡ ಸ್ಟೇಷನ್ಗೆ ಪಕ್ಕಕ್ಕೆ ಗೋಡೆಗೆ ಹೊಂದ್ಕೊಂಡಂತೆ ಗೋಡೆಗೆ ವಾಲ್ಗೆ ಶಾಮಿಯಾನವನ್ನು ಹಾಕಲಾಗಿದೆ. ಗೋಡೆಯೇ, ಆ ಕಾಂಪೌಂಡ್ನ ಗೋಡೆಯೇ ಏನಿಲ್ಲ ಅಂತ ಹೇಳಿದ್ರೆ 8-10 ಅಡಿ ಇದೆ. ಅದ್ರ ಮೇಲೆ ಮತ್ತೆ ಒಂದು 2-3 ಅಡಿ ಹೆಚ್ಚುವರಿಯಾಗಿ ಉದ್ದವಾಗಿ ಶಾಮಿಯಾನವನ್ನು ಹಾಕಿದ್ದಾರೆ. ಕಾರಣ ಇಷ್ಟೇ, ಒಳಗಡೆ ಯಾವುದೇ ದೃಶ್ಯಗಳು ಮಾಧ್ಯಮಗಳ ಕ್ಯಾಮರಾಗಳಿಗೆ ಕಾಣಬಾರ್ದು. ಆ ಮೂಲಕ ಇವರು ಒಳಗಡೆ ಯಾವ್ಯಾವ ಅವ್ಯವಹಾರ ಮಾಡ್ತಾರೋ, ಆರೋಪಿಗಳಿಗೆ ಯಾವ ರೀತಿಯ ರಾಜಾತಿಥ್ಯವನ್ನು ಕೊಡ್ತಾರೋ ಅದ್ಯಾವುದು ಕೂಡ ಕ್ಯಾಮ್ರಾಗಳ ಕಣ್ಣಿಗೆ ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ತಡೆ ಒಡ್ಡೋದಕ್ಕೆ ಅಂತೇಳಿ ಈ ಶಾಮಿಯಾನವನ್ನು ಕೂಡ ಹಾಕ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಅನುಮಾನ ಏನಿದೆ, ಅವ್ರಿಗೆ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ. ಆರಂಭದಲ್ಲಿ ಮೊನ್ನೆ ಹೇಳ್ತಿದ್ರು, ಇಲ್ಲ ಸಿಗರೇಟ್ ಕೇಳಿದ್ರು ದರ್ಶನ್, ನಾವು ಕೊಡಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ರು. ಹಂಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಒಳಭಾಗದಲ್ಲೂ ಕೂಡ ಸ್ಟೇಷನ್ನಲ್ಲಿ ದರ್ಶನ್ ರವರನ್ನು ಇರಿಸಿರ್ತಕ್ಕಂಥ ಜಾಗ ಏನಿದೆ ಅದ್ರ ಪಕ್ಕದಲ್ಲೂ ಕೂಡ ಶಾಮಿಯಾನವನ್ನು ಹಾಕಲಾಗಿದೆ, ಮತ್ತೆ ಸ್ಟೇಷನ್ ಹೊರಭಾಗದಲ್ಲಿ ಹಾಕಲಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆರೋಪಿಗಳಿಗೆ ರಾಜಾತಿಥ್ಯವನ್ನು ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ಸಾಮಾನ್ಯ ಆರೋಪಿಗಳು, ನಾವು ಈ ಹಿಂದೆ ಸಾಕಷ್ಟು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು ನೋಡಿದ್ದೀವಿ ಬೇರೆ ಬೇರೆ ಕೇಸ್ಗಳಲ್ಲಿ. ಅಲ್ಲೆಲ್ಲ ಯಾವ ರೀತಿಯಾಗಿ ಆರೋಪಿಗಳನ್ನ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಿದ್ದೀವಿ. ಬಹಳ ಸಭ್ಯವಾದಂತಹ ಭಾಷೆಗಳನ್ನು ಬಳಸಿ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಅಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಯಾವ ಮಟ್ಟಿಗೆ ಬೈತಾರೆ ಅಂತ ಹೇಳೋರು ಅದನ್ನು ಊಹೆನೂ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ. ಆ ಮಟ್ಟಿಗೆ ಬೈದು ಬೇರೆ ಆರೋಪಿಗಳನ್ನು ಟ್ರೀಟ್ ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ತಮ್ಮ ಮನಸ್ಸಿಗೆ ಬಂದಂತೆ ಅವ್ರಿಗೊಂದಿಷ್ಟು ರಾಜಾತಿಥ್ಯವನ್ನು ಕೊಡೋದ್ರ ಮುಖಾಂತರ ಎಲ್ಲವನ್ನ ಮರೆಮಾಚುವ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಮಾಧ್ಯಮಗಳಿಗೆ ಕಾಣಬಾರ್ದು ಅನ್ನೋದು ಗೊತ್ತಾಗ್ತಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ಇದು ಏಕಾಏಕಿಯಾಗಿ ಆ ಪೊಲೀಸ್ ಸ್ಟೇಷನ್ ಇರುವಂಥ PSI ಅಥವಾ ಇನ್ಸ್ಪೆಕ್ಟ್ರೋ ಇವ್ರ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಯಾವುದೋ ಒಂದು ಡೈರೆಕ್ಷನ್ ಇರುತ್ತೆ ಮೇಲಧಿಕಾರಿಗಳಿಂದ. ಆ ಮೇಲಧಿಕಾರಿಗಳ ಡೈರೆಕ್ಷನ್ ಇರಲಾರ್ದೆ ಇಂಥ ಕೆಲಸಗಳಿಗೆ ಮುಂದಾಗೋದಿಲ್ಲ. ಕಾರಣ ಅವರ ಕೆಲಸವೂ ಕೂಡ ಜವಾಬ್ದಾರಿ ಆಗಿರುತ್ತೆ. ನಾಳೆ ಹೇಗೆ ಯಾರನ್ನು ಕೇಳಿಬಿಟ್ಟು ನಿನ್ನ ರೀತಿ ಕೊಟ್ಟಿದೆಯಾ ಅಂತಂದರೆ ಅವ್ರ ಕೆಲಸ ಹೊರಟೋಗುತ್ತೆ ಅಲ್ಲಿ.